ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಬಹು ನಿರೀಕ್ಷಿತ ಸಿನಿಮಾ ಡೆವಿಲ್. ಆ ಡೆವಿಲ್ ಸಿನಿಮಾದ ಒಂದು ಹಾಡು ಇವತ್ತು ಬಿಡುಗಡೆ ಆಗಿದೆ. ಆ ಹಾಡಿನ ಹೆಸರು ಬಂದು ಇದ್ರೆ ನೆಮ್ಮದಿಯಾಗಿರಬೇಕು. ಬಹುಶಃ ಈ ಒಂದು ಸಾಂಗ್ ಅನ್ಕೊಂಡಂಗೆ ಆಗಿದ್ರೆ ಕಳೆದ ವಾರವೇ ರಿಲೀಸ್ ಆಗಬೇಕಾಗಿತ್ತು. ಆದರೆ ಒಂದಷ್ಟು ಕಾರಣಾಂತರಗಳಿಂದ ಈ ಒಂದು ಸಾಂಗ್ ತಡವಾಗಿ ರಿಲೀಸ್ ಆಗಿದೆ. ಅದಕ್ಕೆ ಕಾರಣ ಏನು ಅಂತ ನಿಮಗೆ ಗೊತ್ತು. ಈ ಒಂದು ಸಾಂಗ್ ಬಿಡುಗಡೆ ಆಗೋದಕ್ಕೂ ಮೊದಲು ಪಾಪ ನಟ ದರ್ಶನ್ ರವರು ಒಂದು ಪೋಸ್ಟರ್ನು ಕೂಡ ಹಾಕಿರ್ತಾರೆ. ನಾಳೆ ಸಾಂಗ್ ಇದು ಬಿಡುಗಡೆ ಆಗುತ್ತೆ, ಇದಕ್ಕೆ ಸಂಬಂಧಪಟ್ಟಾಗ ಅಪ್ಡೇಟನ್ನು ಕೊಟ್ಟಿರ್ತಾರೆ. ಬಟ್ ಅದು ಬೆಳಕಾಗುವ ಮೊದಲೇ ಅವ್ರಿಗೇನು ಹೈಕೋರ್ಟ್ ಕೊಟ್ಟಿರುತ್ತಲ್ಲ ಬೇಲ್, ಅದನ್ನು ರದ್ದುಗೊಳಿಸಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಡುತ್ತೆ. ತಕ್ಷಣವೇ ಅವರನ್ನು ಬಂಧಿಸಿ ಅಂತ ಹೇಳುತ್ತೆ. ಹಾಗಾಗಿ ನಟ ದರ್ಶನ್ ರವರನ್ನು ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥ ಕಾರಣದಿಂದ ಈ ಒಂದು ಸಾಂಗ್ನ ಬಿಡುಗಡೆಯನ್ನು ಮುಂದೂಡಲಾಗಿತ್ತು. ಅಂದ್ಕೊಂಡಂಗೆ ಇವತ್ತು ಈ ಸಾಂಗನ್ನು ಬಿಡುಗಡೆ ಮಾಡಿದ್ದಾರೆ. ಬಹುಶಃ ಅವ್ರು ಹೇಳಿರ್ಬೋದು, ನಾನು ಪರವಾಗಿಲ್ಲ, ಒಳಗಿದ್ರು ಪರವಾಗಿಲ್ಲ, ನೀವು ಬಿಡುಗಡೆ ಮಾಡಿ ಅಂತ. ಆ್ಯಸ್ ಎ ಅಭಿಮಾನಿಯಾಗಿ ಪ್ರೆಸೆಂಟ್ ಅವರು ಜೈಲಿನಲ್ಲಿ ಇರುವಂತಹ ಪರಿಸ್ಥಿತಿಯನ್ನು ನೆನೆಸ್ಕೊಂಡ್ರೆ ಬೇಸರ ಇದೆ. ಆದರೆ ಓರ್ವ ಪ್ರಜೆಯಾಗಿ ಅವರು ಅರಿವಿದ್ದು ಮಾಡಿದ್ರು ಅಥವಾ ಅರಿವಿಲ್ಲದೆ ಮಾಡಿದ್ರೋ ಗೊತ್ತಿಲ್ಲ, ಆ ಒಂದು ತಪ್ಪನ್ನು ಸಮರ್ಥನೆ ಮಾಡಿಕೊಳ್ಳಲಾಗುವುದಿಲ್ಲ. ಅದಕ್ಕೆ ಸಂಬಂಧಪಟ್ಟಾಗ ಈಗ ಕಾನೂನಿನ ಚೌಕಟ್ಟಿನಲ್ಲಿ ಶಿಕ್ಷೆ ಆಗ್ತಾ ಇದೆ. ಆ್ಯಸ್ ಎ ಒಬ್ಬ ಅಭಿಮಾನಿಯಾಗಿ ಅಥವಾ ಒಬ್ಬ ಪ್ರಜೆಯಾಗಿ ಕೇಳ್ಕೊಳ್ಳೋದೇನು ಅಂತಂದರೆ, ನಡೆಯುವಂತಹ ಮನುಷ್ಯ ಎಡವುದು ಸಹಜ. ಒಂದು ಬಾರಿಯಾದಂಥ ತಪ್ಪನ್ನು ಪುನರಾವರ್ತನೆ ಮಾಡದೆ ಆಚೆ ಬಂದು ಬದಲಾಗಿ ಬದುಕಿದ್ರೆ ಎಂತೆಂಥವರೋ ಬದುಕ್ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ನಿಮ್ಮನ್ನು ಈ ಕ್ಷಣದವರೆಗೂ ಎಷ್ಟೋ ಅಭಿಮಾನಿಗಳು ಎತ್ತಿ ಮೆರೆಸೋದಕ್ಕೆ ಕಾಯ್ತಾ ಇದ್ದಾರೆ. ಒಂದು ಸಾಂಗ್ ಜಸ್ಟ್ 4-5 ಅವರ್ ಒಳಗಡೆ, ಅಂದರೆ ಗಂಟೆಗಳ ಒಳಗಡೆ 50 ಲಕ್ಷ ಜನರ ಮೊಬೈಲ್ಗೆ ತಲುಪುತ್ತೆ. ಅದು ಇಂಪ್ರೆಷನ್ ಬಂದು ಕೋಟಿ ಹೋಗಿರುತ್ತೆ. 50 ಲಕ್ಷ ವೀಕ್ಷಣೆಗಳನ್ನು ಪಡೆದುಕೊಳ್ಳುತ್ತೆ ಅಂತಂದರೆ ಅದು ಲಿರಿಕಲ್ ವಿಡಿಯೋ. ಆ ಕ್ರೇಜ್ಗಂತೂ ಕೊನೆಯೇ ಇಲ್ಲ. ಕರ್ನಾಟಕದಲ್ಲಿ ಈ ಮಟ್ಟಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹವಾ ಅಥವಾ ಒಂದು ಕ್ರೇಜ್ ಅಂತಂದರೆ ಅದು ನಟ ದರ್ಶನ್ ರವರಿಗೆ ಅಂತಂದರೆ ತಪ್ಪಾಗೋದೇ ಇಲ್ಲ. ಕೆಲವರು ಅನ್ಕೋಬೋದು ನೀನು ಅಭಿಮಾನಿ ಆಗಿರೋ ಕಾರಣದಿಂದ ಹೊಗಳುತ್ತೆ ಅಂತ, ಬಟ್ ವಾಸ್ತವ ಆಗಿದೆ. ಓಕೆ, ಈಗ ಸಾಂಗ್ ಬಗ್ಗೆ ಮಾತಾಡಬೇಕು. ಇದ್ರೆ ನೆಮ್ಮದಿ ಆಗಿರಬೇಕು. ಬಟ್ ಅದನ್ನು ಆರಂಭದಲ್ಲಿ ಒಂದು ವರ್ಡ್ ಬರುತ್ತೆ, ಅದನ್ನು ಹೇಳೋಕ್ಕಾಗಲ್ಲ, ಅದು ವೈಲೇಷನ್ ಆಗಿಬಿಡುತ್ತೆ. ಸೊ ಈ ಒಂದು ಬೈಗುಳವನ್ನು ಬಳಸ್ಕೊಂಡು ಬಹುಶಃ ನಿರ್ದೇಶಕರು ಇವ್ರಿಗೆ ಹೇಳಿದ್ರ ಅಥವಾ ಇವ್ರು ಹೇಳಿದ್ರ ಅಥವಾ ಲಿರಿಕ್ಸ್ ಬರೆದಂಥವ್ರು ಹೇಳಿದ್ರ ಅಥವಾ ಸಂಗೀತ ನಿರ್ದೇಶಕರು ಹೇಳಿದ್ರೆ ಗೊತ್ತಿಲ್ಲ, ಈ ಒಂದು ಸಾಂಗ್ ಬರುತ್ತೆ ಅಂತ ಯಾರೂ ಕೂಡ ಊಹೆಯನ್ನು ಮಾಡಿರಲಿಲ್ಲ. ಕಳೆದ ವಾರವಷ್ಟೇ ಈ ಒಂದು ಸಾಂಗ್ಗೆ ಸಂಬಂಧಪಟ್ಟಂಗೆ ಈ ರೀತಿ ಬರ್ತೈತೆ ಅಂತ ಬಂದಾಗ ಸಾಕಷ್ಟು ಗೊಂದಲಗಳು ನಿರ್ಮಾಣವಾಯಿತು. ಏನಪ್ಪ ಇದು, ಇವರು ಸೊಸೈಟಿಗೆ ಏನು ಸಂದೇಶ ಕೊಡ್ತಾರೆ, ಹಾಗೆ ಹೀಗೆ ಅಂದ್ಕೊಂಡು ಒಂದಷ್ಟು ಮಾಧ್ಯಮಗಳು ಚಿತ್ರರಂಗಕ್ಕೆ ಸಂಬಂಧಪಟ್ಟವ್ರನ್ನ ಹೋಗಿ ಇಂಟರ್ವ್ಯೂ ಕೇಳಿದ್ದು ಕೂಡ ಉಂಟು. ಕೆಲವರು ಅದರಲ್ಲಿ ಹೇಳಿದ್ರು ಇದ್ರೆ ನೆಮ್ಮದಿಯಾಗಿರಬೇಕು, ಏನು ತಪ್ಪು ಅದರಲ್ಲಿ, ನೆಮ್ಮದಿನೇ ತಾನೇ ಪ್ರತಿಯೊಬ್ಬರು ಬಯಸೋದು, ಸೊ ಹಾಗಾಗಿ ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಹೇಳಿದ್ರೆ ತಪ್ಪೇನು ಅಂತ ಪ್ರಶ್ನೆ ಮಾಡಿದಾಗ ಕೆಲವು ಮಾಧ್ಯಮಗಳು ಕಕ್ಕಾಬಿಕ್ಕಿ ಆಗಿದ್ದು ಕೂಡ ಉಂಟು. ಈಗೇನಪ್ಪ ಉತ್ತರ ಕೊಡೋದ್ರು ವಾಪಸ್ ಅನ್ನೋ ಥರ. ಸೊ ಅಂದ್ಕೊಂಡಾಗ ಇವತ್ತು ಸಾಂಗ್ ರಿಲೀಸ್ ಆಗಿದೆ. ಅಜನೀಶ್ ಲೋಕನಾಥ್ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಒಂದು ಸಾಂಗ್ ಬಿಡುಗಡೆ ಆಗಿದೆ. ನನಗೆ ಎಲ್ಲೋ ಒಂದು ಕಡೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು ಅಥವಾ ಮ್ಯೂಸಿಕ್ ಆಗಿರ್ಬೋದು ಇಷ್ಟ ಆಗಲಿಲ್ಲ. ಬದಲಿಗೆ ಲಿರಿಕ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಬ್ಯಾಕ್ಗ್ರೌಂಡಲ್ಲಿ ಬರುವಂಥ ಸ್ಕೋರಲ್ಲಿ ಬರುವಂಥ ಬೀಟ್ಸ್ ಇದೆಯಲ್ಲ, ಅದು ಲಿರಿಕ್ಸನ್ನು ಎಲ್ಲೋ ಒಂದು ಕಡೆ ಕಡಿಮೆ ಮಾಡ್ಬಿಡ್ತಾಯ್ತಾ, ಈ ಸೌಂಡಲ್ಲಿ ಲಿರಿಕ್ಸ್ಗಳು ಕರೆಕ್ಟಾಗಿ ಕೇಳ್ತಿಲ್ವಲ್ಲ ಅಂತ ಅನ್ನಿಸ್ತು. ಕೆಲವೊಂದು ಲಿರಿಕ್ಸ್ಗಳನ್ನ ನಾನು ಹೇಳ್ತಾ ಹೋಗ್ತೀನಿ, ಅಂದರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕೆಲವು ಟ್ಯಾಂಗ್ ಕೊಡೋ ಥರನೂ ಇದೆ, ಕೆಲವರು ನಮ್ಗೆ ಯಾಕೆ ಬೇಕು ಊರುದ್ದಾರ ಸವಾಸ ಅನ್ನೋ ಥರನೂ ಇದೆ ಕೆಲವೊಂದು ಲಿರಿಕ್ಸ್ಗಳು. ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಅದ್ರಲ್ಲಿ ತುಂಬ ಇಷ್ಟವಾದದ್ದು ನನಗೆ, ಹಸಿವಿದ್ರೆ ಸಾಧನೆ ಮಾಡೋಣ, ಕಷ್ಟಪಡೋರಿಗೆ ಕೀರ್ತಿ ನಿಧಾನ. ಅಫ್ಕೋರ್ಸ್ ಅದು ಕಷ್ಟಪಡೋವಂಥವ್ರಿಗೆ ಕೀರ್ತಿ ಸಿಕ್ಕುವಂಥದ್ದು ನಿಧಾನ. ಹಸಿವಿದ್ರೆ ಸಾಧನೆ ಮಾಡೋಣ ಅಂತಂದರೆ ಅದೇ, ಹಸಿವಿದ್ದವ್ರಿಗೆ ಕಷ್ಟಪಡುವಂಥದ್ದು, ಶ್ರಮ ಪಡುವಂಥದ್ದು, ಕೆಲಸ ಮಾಡುವಂಥದ್ದಲ್ವಾ. ನಮ್ಮ ಭಾಷೆನೇ ನಮಗೆ ಪ್ರಧಾನ, ನೇರ ನುಡಿ ಹೇಳ್ತೀನಿ ಕೇಳೋಣ. ಓಕೆ, ಅದು ಅರ್ಥ ಆಗಿರುತ್ತೆ ಕೆಲವು ಫ್ಯಾನ್ಸ್ಗಳಿಗೆ. ಅವರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡೋದ್ರಿಂದ ಕೆಲವೊಂದು ಪರಿಸ್ಥಿತಿಗಳನ್ನು ಫೇಸ್ ಮಾಡುವಂಥ ಸ್ಥಿತಿ ನಿರ್ಮಾಣ ಆಯಿತು. ನೇರವಾಗಿ ಮಾತಾಡುವಂಥದ್ದು ಮಾಧ್ಯಮಗಳಿಗಾಗಿರ್ಬೋದು ಅಥವಾ ಚಿತ್ರರಂಗಕ್ಕೆ ಸಂಬಂಧಪಟ್ಟವ್ರಿಗಾಗಿರ್ಬೋದು, ನೇರ ನುಡಿಲಿ ಮಾತಾಡಿದ್ರಿಂದ ಕೆಲವರನ್ನು ಕಳ್ಕೊಂಡ್ರು ನಟ ದರ್ಶನ್ ರವರು. ಸೊ ಹಾಗಾಗಿ ಅದನ್ನು ಕೂಡ ಲಿರಿಕ್ಸ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಜನ್ರೇಷನ್ ಟು ಜನ್ರೇಷನ್ನು ಮುಗಿ ಬೀಳ್ತಾರೆ, ಹಿಗ್ಗ ಮುಗ್ಗ ಏ ಚಿನ್ನ ಓ ಚಿನ್ನ ಫಾರ್ ಎವರ್ ರೆಕಾರ್ಡ್ ಬ್ರೇಕ್ಸು. ಅದು ಬಿಟ್ಟರೆ ಕಟ್ಔಟ್ ಅಂದರೆ ನಾನೇ ಅಂತಾರೆ, ದೌಲತ್ತಿಲ್ಲ ನೋ ಚಾನ್ಸ್, ಯಾರಿಗಿಂತ ನಾವೇನು ಕಮ್ಮಿ ಅಂತ ಆಗೋ ಅಡ್ವಾನ್ಸ್. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಿಯತ್ತಾಗಿ ಇಲ್ಲೇ ದುಡ್ದು ಊರುದ್ಧಾರ ಮಾಡೋರು ನಾವು ಪಕ್ಕಾ ಲೋಕಲ್ಸು. ಇದು ಹೆಂಗಿದೆ ಅಂತಂದರೆ, ಕೆಲವರು ಆಗಾಗ ಪ್ರಶ್ನೆನ ಕೇಳ್ತಿರ್ತಾರೆ ನಟ ದರ್ಶನ್ ಹತ್ರ ಹೋಗಿ, ಈ ಹಿಂದೆ ನೀವು ಬೇರೆ ಭಾಷೆಯಲ್ಲಿ ಏನಾದ್ರು ಹೋಗಿ ಇದು ಮಾಡ್ತೀರಾ, ನಿಮ್ಗೆ ಅಲ್ಲ ಆಫರ್ ಬಂದರೆ ಮಾಡ್ತೀರಾ, ಇಲ್ಲ ಆಫರ್ ಬಂದರೆ ಮಾಡ್ತೀರಾ ಅಂತ ಕೇಳಿದಾಗ ಕೆಲವೊಂದ್ಸಲ ಅವರು ರಾಜಮೌಳಿ ಅವ್ರಿಗೆ 2 ಕೊಂಬ ಆಯ್ತಾ ಅಂತಲೂ ಕೂಡ ಪ್ರಶ್ನೆ ಮಾಡಿದ್ರು. ನಮ್ದು ಇದೆ, ನಮ್ಮ ಟೆರಿಟರಿ ಇದೆ, ಅಲ್ಲೆಲ್ಲ ಹೋಗಿ ಅದೇನೋ ಮೇರಾ ಕುತ್ತ ಮೇರಾ ಗಲ್ಲಿ ಮೇ ಶೇರ್ ಅಂತೆಲ್ಲ ಹೇಳಿದ್ರಲ್ಲ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಾಗ ಬಳಸಿರ್ತಕ್ಕಂಥ ಲಿರಿಕ್ಸ್ ಅಂತ ಅನ್ಸುತ್ತಿದ್ದು. ಆಮೇಲೆ ಎಷ್ಟೇ ಸಾಹುಕಾರ ಇದ್ದರೂ ಊರಿಗೂರೇ ಕೊಂಡ್ಕೊಂಡಿದ್ರು, ನನ್ನ ಪ್ರೀತಿಸೋರು ಮಾತ್ರ ನನಗೆ ಸೆಲೆಬ್ರಿಟೀಸು. ಅಂದರೆ ಈಗ ಸೆಲೆಬ್ರಿಟೀಸ್ದು ಅಚ್ಚೆ ಹಾಕ್ಸ್ಕೊಂಡಿದ್ರಲ್ಲ ಅವರ ಎದೆ ಮೇಲೆ. ಸೊ ಹೆಂಗೈತೆ ಅಂದರೆ, ಇದು ಎಷ್ಟೇ ಸಾಹುಕಾರ ಇದ್ದರು, ಅಂದರೆ ಯಾರೋ ಒಬ್ಬ ತುಂಬ ಸಾಹುಕಾರನು ದುಡ್ಡು ಇಟ್ಟಿರೋನಿದ್ರು ಊರಿಗೂರೇ ಕೊಂಡ್ಕೊಂಡಿದ್ರು, ಅವನು ಊರೇ ಕೊಂಡ್ಕೊಂಡ್ರು ನನ್ನ ಪ್ರೀತಿಸೋರು ಮಾತ್ರ ನನಗೆ ಸೆಲೆಬ್ರಿಟೀಸು. ಅಂದರೆ ಇವ್ರನ್ನ ಯಾರು ಇಷ್ಟಪಡ್ತಾರೆ, ಇವ್ರನ್ನ ಯಾರು ಪ್ರೀತಿಸ್ತಾರೆ, ಅವ್ರು ನನಗೆ ಸೆಲೆಬ್ರಿಟೀಸು ಅಂತ ಅಚ್ಚೆ ಹಾಕ್ಸ್ಕೊಂಡಿದ್ರಲ್ಲ ಎದೆ ಮೇಲೆ. ಅದನ್ನು
ಏನೇ ಆಗೋಗ್ಲಿ ನಿನ್ನ ಬಿಡೋರು ನಾವಲ್ಲ, ಅಂದರೆ ಫ್ಯಾನ್ಸ್ಗಳು ಹೇಳೋ ಥರ ಇದು. ನನ್ನ ಮನಸ್ಸಲ್ಲಿ ಅಚ್ಚೆಯಾಗಿರ್ತೀವಿ ನಾವೆಲ್ಲ. ಬೇಡ ನಮಗೆ ಬೇರೆಯವ್ರ ಕತೆ ಪುರಾಣ, ನೇರ ನುಡಿಲೆ ಮತ್ತೆ ಹೇಳ್ತೀನಿ ಕೇಳೋಣ. ಬೇಡ ನಮಗೆ ಬೇರೆಯವ್ರ ಕತೆ ಪುರಾಣ ಅಂತ ಹೇಳಿದರೆ, ಮತ್ತೆ ನೇರ ನುಡಿಲೆ ಮತ್ತೆ ಹೇಳ್ತೀನಿ ಕೇಳೋಣ ಅಂತ ಹೇಳಿದ್ದಾರೆ. ಮತ್ತೇನು ಹೇಳ್ತಾರೆ ಕೇಳೋಣ ಲಿರಿಕ್ಸಲ್ಲಿ. ನಿನ್ನ ಬೆಳವಣಿಗೆ ನಿನ್ನ ಕೈಯಲ್ಲೇ, ಮೇಕ್ ಯುವರ್ ಫ್ಯೂಚರ್ ಬ್ರೈಟ್. ಹಿಟ್ಟಾಗೋದ್ಮೇಲೆ ನಮ್ಮ ಹುಡುಗ ಅನ್ನೋರಿಗೆ ಡೋಂಟ್ ನೀಡ್ ಟು ಬಿ ಸ್ವೀಟ್. ನಾನೇನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ, ಇದು ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಪ್ರತಿಭೆಗೆ ಇಲ್ಲಿ ಕೊನೆ ಇಲ್ಲ, ಕಾಲೆಳೆಯೋರು ಕಮ್ಮಿ ಇಲ್ಲ. ನುಗ್ಗಿ ನೀವು ಮುಂದೆ ಬಂದು ನಿಂತರೆ ನಿಮಗೆ ಯಶಸ್ಸು. ಅಕ್ಕಪಕ್ಕದವ್ರ ಮಾತು ಕೇಳಿ ಅಡ್ರೆಸ್ ಗಿಲ್ದಂಗೆ ಆಗೋಗ್ಬೇಡಿ. ನಿಮ್ಮ ನಂಬಿರೋರಿಗೆಲ್ಲ ನೀವೇ ತಾನೇ ದ ಬಾಸ್. ನಿಮ್ಮ ಪ್ರೀತಿಗೆ ಚಿರಋಣಿನ, ಎಲ್ಲ ನಮ್ಮವರೇ ಅಂತ ಬಾಳೋಣ. ಇದು ಒಳ್ಳೆ ಲೈನ್ಸು. ಓಕೆ, ಈ ಒಂದು ಲಿರಿಕ್ಸ್ನ ಸಾಲುಗಳು ಅಂದರೆ ಈಗ ನಾನು ಒಂಥರ ಪಾಠ ಹೇಳ್ದಂಗೆ ಹೇಳಿದ್ದೀನಿ ನಿಮಗೆ, ಕಂಠಪಾಠ ಥರ ಚೆನ್ನಾಗಿರಲ್ಲ. ಬಟ್ ನಿಮಗದು ಮ್ಯೂಸಿಕ್ ಸಮೇತ ಕೇಳಿದ್ರೆ ಬಹುಶಃ ಸಾರಿಗಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ, ನಿಮಗೆ ಹೋಗಿ ನೋಡಿ. ಈ ಒಂದು ಸಾಂಗ್ಸ್ ಈ ಮಟ್ಟಕ್ಕೆ ಕ್ರೇಜ್ನ ಈ ಕ್ಷಣದವರೆಗೆ ಪಡೆದುಕೊಂಡಿದೆ ಅಂತಂದರೆ ಬಹುಶಃ ಮ್ಯೂಸಿಕ್ಕು ಇನ್ನೂ ಚೆನ್ನಾಗಿದ್ದರೆ ಇನ್ನೆಷ್ಟು ದೊಡ್ಡ ಮಟ್ಟಕ್ಕೆ ಈ ಒಂದು ಸಾಂಗ್ ಕ್ರೇಜ್ನ ಪಡ್ಕೊಳ್ತಿತ್ತು ಅಂತ ಊಹೆ ಮಾಡ್ಕೊಳ್ಳೋದಕ್ಕಾಗಲ್ಲ. ಬಹುಶಃ ನನಗನ್ಸುತ್ತೆ ಈ ಒಂದು ಸಾಂಗ್ 24 ಗಂಟೆಗಳಲ್ಲಿ ಬಹುಶಃ 1 ಕೋಟಿ ವೀಕ್ಷಣೆಗಳನ್ನು ಪಡೆದುಕೊಳ್ಳಬಹುದು ಅಂತ ಅನಿಸ್ತಾ ಇದೆ. ಇನ್ನು ಲೈಕ್ಸ್ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ. ಆಲ್ರೆಡಿ 350K 3.5 ಲಕ್ಷಕ್ಕೂ ಹೆಚ್ಚು ಲೈಕ್ಸ್ಗಳನ್ನು ಈ ಒಂದು ಸಾಂಗ್ ಪಡೆದುಕೊಂಡಿದೆ. ಕಾಮೆಂಟ್ಸ್ ಬಂದು 40,000 ಕಮೆಂಟ್ಸ್ಗಳು. ಬಹುಶಃ ದರ್ಶನ್ ರವರ ವೃತ್ತಿ ಜೀವನದಲ್ಲಿ ಅಂದರೆ ಈ ಒಂದು ಕೆರಿಯರ್ನಲ್ಲಿ ಈ ಒಂದು ಸಾಂಗಿಗೆ ಇಷ್ಟು ದೊಡ್ಡ ಮಟ್ಟದ ಕ್ರೇಜ್ ಸಿಕ್ಕಿರುವಂಥದ್ದು ಅಥವಾ ಸಪೋರ್ಟ್ ಸಿಕ್ಕಿರ್ತಕ್ಕಂಥದ್ದು ಅಂತ ಪ್ರಶ್ನೆ ನನಗೀಗ ಉಟ್ಕೊಂಡಿದೆ. ಕೆಲವರು ಇಲ್ಲ ಇದಾಗಿದೆ ಅಂತ ಹೇಳ್ತಾರೆ. ಆ ಥರ ಯಾವ್ದಾರು ಇದ್ದರೆ ಮೆನ್ಷನ್ ಮಾಡಿ ತಿಳಿಸಿ. ಇನ್ನು ಒಟ್ಟಿನಲ್ಲಿ ಆಲ್ರೆಡಿ ಹೇಳ್ದಾಗೆ ನಾನು ಅವತ್ತಿನ ಪರಿಸ್ಥಿತಿ ಅಂದರೆ ಜೂನ್ 2024 ಅವತ್ತು ಪರಿಸ್ಥಿತಿ ಏನಾಯಿತು ಗೊತ್ತು ನಿಮಗೆ. ಅದನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡುವಂಥದ್ದೇನಿಲ್ಲ. ಅನ್ವಾಂಟೆಡ್, ನನ್ನ ಪ್ರಕಾರ ಅದು ಅನ್ವಾಂಟೆಡ್. ಇವ್ರಿಗಿದ್ದಂಥ ಸಪೋರ್ಟಿಂಗ್ಗೆ, ಇವ್ರಿಗಿದ್ದಂಥ ಬೆಂಬಲಕ್ಕೆ, ಇವ್ರಿಗಿದ್ದಂಥ ಇನ್ಫ್ಲೂಯೆನ್ಸ್ಗೆ ಇವ್ರು ಎಂಟ್ರಿ ಆಗುವಂಥ ಅವಶ್ಯಕತೆನೇ ಇರಲಿಲ್ಲ. ಅಲ್ಲಿ ಒಂದು ಸಣ್ಣ ಫೋನ್ ಕರೆ ಅಲ್ಲಿ ಸರಿ ಮಾಡ್ತಿತ್ತು, ಅದನ್ನು ಎಂತೆಂಥದನ್ನೇ ಸರಿ ಮಾಡ್ತಿತ್ತು. ಬಟ್ ಇವರೇ ಹೋಗಿ ಅಲ್ಲಿ ಕೆಲವ್ರು ಹೇಳ್ತಾರೆ, ಈಗ ನೀವೆಲ್ಲ ಹೆಂಗೆ ಹೇಳ್ಬಿಡ್ತೀರಿ ಇವರೇ ಹೋದ್ರು ಅವರೇ ಹೋದ್ರು ಅಂತ. ಇದಕ್ಕೆ ಸಂಬಂಧಪಟ್ಟಾಗೆ ಸರ್ಕಾರದ ಪರ ವಕೀಲರಾದಂಥ ಸಿದ್ಧಾರ್ಥ್ ಲೂಥ್ರಾ ಅವರು, ಹಿರಿಯ ವಕೀಲರು ವಾದಿಸಿರುವಂಥದ್ದು ಅಥವಾ ಸುಪ್ರೀಂ ಕೋರ್ಟ್ಗೆ ಬೇಲ್ ರದ್ದು ಮಾಡಬೇಕು ಅಂತ ಮುಖ್ಯವಾಗಿ ಪ್ರಸ್ತಾಪಿಸಿರ್ತಕ್ಕಂಥ ಅಂಶಗಳೇನು ಅಂತಂದರೆ, ಆರೋಪಿ ಆ ಒಂದು ಸ್ಥಳದಲ್ಲಿ ಇದ್ರು ಎನ್ನುವುದಕ್ಕೆ ಸಂಬಂಧಪಟ್ಟಾಗೆ ದಾಖಲೆಗಳಿವೆ, ವಿಧಿ ವಿಜ್ಞಾನ ಇಲಾಖೆ ಸಾಬೀತು ಮಾಡಿದೆ, ಒಂದಷ್ಟು CDR ಅಂದರೆ ಕಾಲ್ ಡೀಟೇಲ್ ರೆಕಾರ್ಡಿಂಗ್ ಅದು ಕೂಡ ಲಭ್ಯವಾಗಿದೆ, ಅವರು ಅಲ್ಲೇ ಇದ್ರು ಅನ್ನೋದಕ್ಕೂ ಕೂಡ ಒಂದಷ್ಟು ಮಾಹಿತಿಗಳು CCTV ಫುಟೇಜ್ನ ಆಧಾರವಾಗಿ ಇಟ್ಕೊಂಡು ಇದನ್ನು ಬೇಲ್ ರದ್ದು ಮಾಡಿ ಅಂತ ಹೇಳ್ತಿರ್ತಕ್ಕಂಥದ್ದು. ಆಮೇಲೆ ಯಾರೀಗ ವಿಕ್ಟಿಮ್ ರೇಣುಕಾಸ್ವಾಮಿ ತೀರೋಗ್ಬಿಟ್ನಲ್ಲ, ಅವನನ್ನು ಇವರು ಉದ್ದೇಶಪೂರ್ವಕವಾಗಿ ಹೊಡೆದು ಸಾಯಿಸಿದ್ದಾರೆ ಎನ್ನುವಂಥದ್ದು ಆತನ ದೇಹದ ಮೇಲಿದ್ದಂಥ ಗಾಯದ ಗುರುತುಗಳು ಸ್ಪಷ್ಟವಾಗಿ ಹೇಳ್ತಿದ್ದಾವೆ. ಸೊ ಇದು ಎಲ್ಲೋ ಒಂದು ಕಡೆ ಇದು ಅಯ್ಯೋ ಮಿಸ್ ಆಗಾಯಿತು, ಕೈ ತಪ್ಪಿ ಆಯಿತು, ಬೇಜವಾಬ್ದಾರಿಯಿಂದ ಆಯಿತು ಆ ಥರ ಆಗಿರೋದಲ್ಲ. ಬೇಕು ಅಂತಲೇ ಆತನನ್ನು ಕರೆಸಿ ಈ ರೀತಿ ಹೊಡೆದು ಸಾಯಿಸಿದ್ದಾರೆ ಅನ್ನೋ ಒಂದು ವಾದವನ್ನು ಮಂಡಿಸಿದ್ರಿಂದ, ಜೊತೆಗೆ ಪ್ರೆಸೆಂಟ್ ಅವರು ಚಿಕ್ಕಣ್ಣವ್ರ ಜೊತೆ ಆಗಿರ್ಬೋದು, ವಾಮನ ಸಿನಿಮಾ ಚಿತ್ರದ ಬಿಡುಗಡೆ ಸಂದರ್ಭದಲ್ಲಿ ಅವರು ಓಡಾಡಿದ್ರಲ್ಲ. ಸೊ ಹಾಗಾಗಿ ಚಿಕ್ಕಣ್ಣ ಬಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸಾಕ್ಷಿ. ಅಂದರೆ ಇವರು ಯಾವಾಗ ಒಂದು ಪಾರ್ಟಿ ಹಾಲಿನಿಂದ ಅಥವಾ ಒಂದು ರೆಸ್ಟೋರೆಂಟಿಂದ ಆಚೆ ಬಂದಂಥ ಸಂದರ್ಭದಲ್ಲಿ ಯಾರ್ಯಾರಿದ್ರು ಆ ಸಂದರ್ಭದಲ್ಲಿ ಚಿಕ್ಕಣ್ಣವ್ರ ಹೆಸರು ಆಚೆ ಬಂದಿರುತ್ತೆ. ಸೊ ಚಿಕ್ಕಣ್ಣವರನ್ನು ಕೂಡ ವಿಚಾರಣೆಗೆ ಹಾಜರುಪಡಿಸಲಾಗಿರುತ್ತೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ. ಸೊ ಆ ಒಂದು ಸಂದರ್ಭದಲ್ಲಿ ಅವರಿಂದ ಹೇಳಿಕೆಗಳನ್ನು ಪಡ್ಕೊಂಡಿರ್ತಾರೆ, ನೀವು ಯಾವ ಸಂದರ್ಭದಲ್ಲಿ ಇದ್ರಿ, ಯಾವ ಟೈಮಲ್ಲಿ ನೀವು ಎಕ್ಸಿಟ್ ಆದ್ರಿ, ನೀವು ಇವ್ರ ಜೊತೆ ಹೋಗಿದ್ರಾ ಅಥವಾ ನೀವು ಎಲ್ಲಿಗೆ ಹೋದ್ರಿ ಅಂತ. ಸೊ ಹಾಗಾಗಿ ಚಿಕ್ಕಣ್ಣ ಇದಕ್ಕೆ ಸಂಬಂಧಪಟ್ಟಾಗೆ ಸಾಕ್ಷಿ ಆಗಿರುವುದರಿಂದ ಆರೋಪಿ ಸಾಕ್ಷಿಯ ಜೊತೆಗೆ ನಂಟನ್ನು ಬೆಳೆಸಬಾರದು, ಅಂದರೆ ಓಡಾಡಬಾರದು. ಒಂದು ಕಡೆ ಸಾಕ್ಷಿಯನ್ನ ಬೆದರಿಸುವಂತಹ ಪ್ರಯತ್ನ ನಡೀಬಹುದು, ಇಲ್ಲ ಅಂತಂದ್ರೆ ಆ ಒಂದು ಸಾಕ್ಷಿಯನ್ನ ತನ್ನ ಪರವಾಗಿ ವಾಲ್ಸ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆದರೂ ಆಗ್ಬೋದು. ಆ ಕಾರಣದಿಂದ ಸಾಕ್ಷಿಯ ಜೊತೆಗೆ ಆರೋಪಿಯ ನಂಟು ಇರುವುದರಿಂದ ಮುಂದೊಂದು ದಿನ ಸಾಕ್ಷಿ ನಾಶ ಆಗಬಹುದು ಅನ್ನೋ ಒಂದು ಕಾರಣವನ್ನು ಕೂಡ ಮಂಡಿಸಿ ಈ ಒಂದು ಬೇಲನ್ನು ರದ್ದುಪಡಿಸಿದ್ದು. ಕೆಲವರು ಕೇಳ್ಬೋದು 7 ಜನಕ್ಕೂ ಹೆಂಗೆ ಕ್ಯಾನ್ಸಲ್ ಆಯಿತು ಅಂತ. ಇವರು ಹೈಕೋರ್ಟ್ನಲ್ಲಿ 7 ಜನರನ್ನು ಕೂಡ ಮೆನ್ಷನ್ ಮಾಡಿ ಜಾಮೀನನ್ನು ಮಂಜೂರು ಮಾಡ್ಕೊಂಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ನಟ ದರ್ಶನ್ರದ್ದು ಕ್ಯಾನ್ಸಲ್ ಮಾಡಬೇಕು, ಪವಿತ್ರ ಗೌಡದ್ದು ಕ್ಯಾನ್ಸಲ್ ಮಾಡಬೇಕು, ಇನ್ಯಾರ ನಾಗರಾಜ್ ಕ್ಯಾನ್ಸಲ್ ಮಾಡಬೇಕು, ಜಗದೀಶ್ ಕ್ಯಾನ್ಸಲ್ ಮಾಡಬೇಕು ಅಂತ ಬರಲ್ಲ. ಸುಪ್ರೀಂ ಕೋರ್ಟ್ಗೆ ತಗೊಂಡೋಗಿರುತ್ತೆ. ಈಗ ಒಂದು ಫೋನ್ ಅಂತ ಬಂದರೆ ಸಂಪೂರ್ಣ ಒಂದು ಫೋನ್, ಸೊ ಒಂದು ಪುಸ್ತಕ ಅಂತ ಬಂದರೆ ಸಂಪೂರ್ಣವಾಗಿ ಪುಸ್ತಕದಲ್ಲಿ ಇರ್ತಕ್ಕಂಥ ಅಷ್ಟು ಹಾಳೆಗಳು. ಸೊ ಹಾಗಾಗಿ ಆ ಬೇಲ್ ಏನು ಮಂಜೂರಾಗಿರುತ್ತಲ್ಲ ಅದನ್ನು ಸಂಪೂರ್ಣವಾಗಿ ಒಟ್ಟಿಗೆ ಕೊಡ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಾಗ ಒಟ್ಟಿಗೆ ರದ್ದಾಗುತ್ತೆ. ಸೊ ಬಹುಶಃ ನೋಡ್ಬೋದು ಯಾರ್ಯಾರಿಗೆ ನೆಕ್ಸ್ಟು 1 by 1 ಬೇಲ್ ಸಿಗುತ್ತಾ ಅಥವಾ ಇದಕ್ಕೆ ಸಂಬಂಧಪಟ್ಟಾಗೆ ಒಟ್ಟಿಗೆ ಸಿಗುತ್ತಾ ಗೊತ್ತಿಲ್ಲ. ಆಗಲೇ ಹೇಳಿದಾಗ ಮನುಷ್ಯ ತಪ್ಪು ಮಾಡುವಂಥದ್ದು ಸಹಜ, ಪ್ರತಿಯೊಬ್ಬರು ಮಾಡಿದ್ದೀವಿ. ಇಲ್ಲಿ ಸಾಚಾಗಳಂತೂ ಯಾರೂ ಇಲ್ಲ, ಇನ್ಕ್ಲೂಡಿಂಗ್ ನನ್ನನ್ನು ಸೇರಿ. ಸೊ ಹಾಗಾಗಿ ನಡೆಯುವ ಮನುಷ್ಯ ಎಡವೋದು ಸಹಜ ಅಂತ ಆಗಲೇ ಹೇಳಿದೆ, ಈಗಲೂ ಹೇಳ್ತಾ ಇದ್ದೀನಿ. ಬದಲಾಗಿ ಬನ್ನಿ, ಬದಲಾಗಿ ಬಂದು ನಿಮಗೆ ಅಂತ ಒಂದು ಅಭಿಮಾನದ ಸಮುದ್ರವೇ ಇದೆ, ನಿಮ್ಮನ್ನು ಬಿಡ್ಕೊಡಲ್ಲ.
ನೀವು ಅರಿವಿದ್ದು ಮಾಡಿದ್ರೋ ಅವತ್ತು ಅರಿವಿಲ್ಲದೆ ಮಾಡಿದ್ರೋ ಗೊತ್ತಿಲ್ಲ, ಬಟ್ ನಿಮ್ಮಿಂದ ಆದಂಥದ್ದು ತಪ್ಪೇ. ಅದಕ್ಕೆ ಸಂಬಂಧಪಟ್ಟಾಗ ಒಂದು 4-5 ತಿಂಗಳು ಶಿಕ್ಷೆಯನ್ನು ಅನುಭವಿಸಿದ್ರಿ. ತದನಂತರ ಆರೋಗ್ಯದ ಸಮಸ್ಯೆಯಿಂದ ಆಚೆ ಬಂದ್ರಿ ನಿರೀಕ್ಷಣಾ ಜಾಮೀನಿನಿಂದ. ಅದಾದಮೇಲೆ ಹೈಕೋರ್ಟ್ ನಿಮಗೆ ನಿಯಮಿತ ಜಾಮೀನನ್ನು ಕೊಡ್ತು, ಅಂದರೆ ರೆಗ್ಯುಲರ್ ಬೇಲನ್ನು ಕೊಡ್ತು. ಸೊ ಈಗ ಸುಪ್ರೀಂ ಕೋರ್ಟ್ ಆ ಒಂದು ಬೇಲನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಅಥವಾ ರದ್ದು ಮಾಡೋದಕ್ಕೆ ಕಾರಣ ಏನು ಅಂತಂದರೆ ಈ ಒಂದು ಪ್ರಮುಖ ಅಂಶಗಳನ್ನು ಮೆನ್ಷನ್ ಮಾಡಿ ಕ್ಯಾನ್ಸಲ್ ಮಾಡಿತ್ತು. ಸೊ ಹಾಗಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರೆಸೆಂಟ್ ಇದ್ದಾರೆ. ಜೈಲಿನ ಅಧಿಕಾರಿಗಳಿಗಾಗಿ ರಾಜ್ಯ ಸರ್ಕಾರದ ಇಲಾಖೆಗಳಿಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೂಡ ಕಟ್ಟಾಜ್ಞೆಯಾಗಿ ಹೊರಡಿಸಿತ್ತು. ಯಾವುದೇ ಅಪರಾಧಿಗೆ, ಯಾವುದೇ ಆರೋಪಿಗೆ ಇದಕ್ಕೆ ಸಂಬಂಧಪಟ್ಟಾಗ ಏನಾದ್ರೂ VIP ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋಂಥದ್ದು ಏನಾದ್ರು ಬಂದರೆ ಜೈಲಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿರೋದ್ರಿಂದ ಬಹುಶಃ ದರ್ಶನ್ ರವರ ಪರಿಸ್ಥಿತಿಯಲ್ಲಿ ಹೇಗಿದೆ ಗೊತ್ತಿಲ್ಲ. ಈ ಹಿಂದೆ ಅವರು ಆ ಜೈಲಿನ ಲ್ಯಾನ್ನಲ್ಲಿ ಕೂತ್ಕೊಂಡು ಸಿಗರೇಟ್ ಸ್ಮೋಕ್ ಮಾಡ್ತಿರುವಂಥದ್ದು, ಕಾಫಿ ಕುಡಿತಿರ್ತಕ್ಕಂಥ ಒಂದು ದೃಶ್ಯವನ್ನು ನೋಡಿದಾಗ ಆಚೆ ಕಡೆ ಎಷ್ಟೋ ಜನರಿಗೆ ತಪ್ಪು ಮಾಡಿ ಹಾಗಾದ್ರೆ ನಾವು ಹೊರಗಡೆ ದುಡ್ಡಿತ್ತು ಅಂತಂದರೆ ಏನು ಬೇಕಾದರೂ ಮಜಾ ಮಾಡ್ಬೋದಲ್ವ ಅನ್ನುವಂಥ ಒಂದು ಕ್ವಶನ್ ಹುಡ್ಕೊಂಡ್ಬಿಟ್ಟಿತ್ತು. ಬಟ್ ಪ್ರೆಸೆಂಟ್ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಈ ಒಂದು ಆದೇಶ ಎಷ್ಟೋ ಜನರನ್ನ ಈಗ ಭಯಭೀತಗೊಳಿಸಿದೆ. ಅದು ದೊಡ್ಡವರಾಗಲಿ ಚಿಕ್ಕವರಾಗಲಿ ಕಾನೂನು ಎಲ್ಲರಿಗೂ ಸಮಾನ ಅನ್ನುವಂಥದ್ದನ್ನು ಎತ್ತಿ ಹಿಡಿದಿದೆ. ಆ ಕಾರಣದಿಂದ ಅವರು ಆದಷ್ಟು ಬೇಗ ಆಚೆ ಬರಲಿ, ಶಿಕ್ಷೆಯನ್ನು ಅನುಭವಿಸಿ, ತದನಂತರ ಕೆಲವೊಂದು ಬ್ಲ್ಯಾಕ್ ಮಾರ್ಕ್ಗಳನ್ನು ತಾವೇ ಸೃಷ್ಟಿ ಮಾಡ್ಕೊಂಡ್ರ ಅಥವಾ ಬೇಡದಿರೋ ಸೃಷ್ಟಿ ಮಾಡಿದ್ರೆ ಗೊತ್ತಿಲ್ಲ, ಅದೆಲ್ಲವೂ ಕೂಡ ಆಚೆ ಹೋಗಿ ನಿಷ್ಕಳಂಕರಾಗಿ ಆಚೆ ಬಂದು ಬದುಕಲಿ. ಇದಕ್ಕೆ ಸಂಬಂಧಪಟ್ಟಾಗೆ ಅವರ ಅಭಿಮಾನಿಗಳೊಟ್ಟಿಗಿರಲಿ, ತಮಗೇನು ಬೇಕು, ತಮ್ಮ ಹಾದಿ ಯಾವುದು ಅದರಲ್ಲಿ ಹೋಗ್ಲಿ ಅಂತ ಕೇಳ್ಕೊಳ್ತೀನಿ. ಒಬ್ಬ ಅಭಿಮಾನಿಯಾಗಿ ಒಂದು ಬೈಕೆ ಅಷ್ಟೇ. ಕೆಲವರು ಹೇಳ್ಬೋದು ಹೆಂಗೆ ಮಾತಾಡ್ಬಿಡ್ತೀನಿ ನೋಡಪ್ಪ ನೀನು ಅವ್ರ ಪರವಾಗಿ ಹಾಗೆ ಅಂತ. ನಾವು ಸ್ಪಷ್ಟವಾಗಿ ನಿಂತ್ಕೋಬೇಕಾಗುತ್ತೆ. ಯಾವಾಗ ಅಂತಂದರೆ ನಮ್ಮ ನಿಲುವು ಒಂದೇ ಆದಾಗ. ಎಷ್ಟೋ ವಿಡಿಯೋಗಳಲ್ಲಿ ನಾನು ಅವ್ರ ಅಭಿಮಾನಿ ಅಂತ ಹೇಳಿದ್ದೀನಿ. ಅವರಿಂದ ಅಭಿಮಾನಿಗಳಿಂದ ಒಂದಷ್ಟು ಫಾಲೋವರ್ಸ್ ನನ್ನನ್ನು ಫಾಲೋ ಮಾಡ್ತಿದ್ದಾರೆ. ಪ್ರೆಸೆಂಟ್ ನಾವೇನೋ ಬೆಳೆದು ನಿಂತ್ಬಿಟ್ಟಿದ್ದೀವಿ ಈಗ ಹಾಗೆ ಈಗ ಅನ್ನೋ ಕಾರಣಕ್ಕೆ ಅವರು ಗೊತ್ತಿದ್ದೋ ತಪ್ಪು ಮಾಡಿದ ಅನ್ನೋ ಕಾರಣಕ್ಕೆ ಅವ್ನು ಸರಿ ಇಲ್ಲ ಅಂತ ಜಡ್ಜ್ಮೆಂಟ್ಗೆ ಬರೋದು ನಾನು ಯಾರು? ಅದಕ್ಕೆ ಅಂತ ನ್ಯಾಯಾಲಯ ಇದೆ, ಕಾನೂನಿದೆ, ಕಾರ್ಯಾಂಗ ಇದೆ. ಸೊ ಹಾಗಾಗಿ ನಾನು ಜಡ್ಜ್ಮೆಂಟ್ಗೆ ಬರೋದಕ್ಕಾಗಲ್ಲ. ಆ್ಯಸ್ ಎ ಒಬ್ಬ ಅಭಿಮಾನಿಯಾಗಿ ನೀವು ಈ ಥರ ಇರೋದು ನಂಗೆ ಇಷ್ಟ ಆಗ್ತಿಲ್ಲ, ಚೂರು ಬದಲಾಗಿ ಅಂತ ಕೇಳ್ಕೊಬೋದು. ಅದಷ್ಟೇ ಹೇಳ್ತಾ ಈ ಒಂದು ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೇನು ಅನಿಸ್ತು ಈ ಒಂದು ಸಾಂಗ್ ಬಗ್ಗೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಬಹುಶಃ ನಾನು ಸಿನಿಮಾಗೆ ಸಂಬಂಧಪಟ್ಟಂಗೆ ಅಪ್ಡೇಟ್ ಅಥವಾ ರಿವ್ಯೂ ಕೊಟ್ಟು ತುಂಬ ವರ್ಷಗಳಾಗಿತ್ತು ಅಂತ ಅನಿಸುತ್ತೆ. ಇದೇ ಮೊದಲ ರಿವ್ಯೂ ಆಗಿದೆ ಈ ವರ್ಷದಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನೋಡಿ, ಇದಕ್ಕೆ ಸಂಬಂಧಪಟ್ಟಾಗೆ ರಿವ್ಯೂ ಕೊಟ್ಟನೋ ಅಥವಾ ಸುಮ್ಮನೆ ಮಾತಾಡ್ಕೊಂಡು ಅನ್ನೋ ಒಪಿನಿಯನ್ ಶೇರ್ ಮಾಡ್ಕೊಂಡೋ ಗೊತ್ತಿಲ್ಲ ನನಗೆ. ಏನಾದ್ರು ತಪ್ಪಾಗಿದ್ದರೆ ದಯವಿಟ್ಟು ನನಗೆ ಕ್ಷಮಿಸಿ. ಯಾರಿಗಾದರೂ ನನ್ನ ಈ ಒಂದು ವಿಡಿಯೋದಿಂದ ನೋವಾಗಿದ್ದರೆ ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.